ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರ ಸಾರಿಗೆ, ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ನನ್ನ ತಂದೆ ತಾಯಿಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಜೊತೆ ಸೇರಿರುವ ಎಲ್ಲಾ ಆತ್ಮ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಎಸ್ ಮಾಸ್ಟರ್ಸ್, ಜಾನ್ವರಿ 1 ಬಂದ ನಂತರ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ನಾವೆಲ್ಲರೂ ಆಚರಣೆ ಮಾಡ್ಕೊಂತೀವಿ. ಬಟ್ ನಮ್ಮ ಸನಾತನ ಧರ್ಮದ ಪ್ರಕಾರ ಯುಗಾದಿನೇ ಹೊಸ ವರ್ಷದ ಆರಂಭ. ಆದ್ರೆ ಇದನ್ನ ನಾವು ಒಂದು ಪಾಸಿಟಿವ್ ವೇನಲ್ಲಿ ನಮ್ಮ ಲೈಫ್ ನಲ್ಲಿ ಹೆಂಗ್ ತಗೊಂಡ್ಬರ್ಬೇಕು. ಯುಗಾದಿ ಬರೋದು ನಮಗೆ ಮಾರ್ಚ್ ಇಲ್ಲ ಏಪ್ರಿಲ್ ಆ ತಿಂಗಳಲ್ಲಿ ಬರುತ್ತೆ. ಇದು ಜಾನ್ವರಿ ಅಂದ್ರೆ ಸುಮಾರು 3 ತಿಂಗಳ ಮುಂಚೆನೆ ನಾವು ಇಲ್ಲಿ 1ನೇ ತಾರೀಕಿಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಿ. ಅದನ್ನ ನಾವು ಒಂದು ಸಕಾರಾತ್ಮಕವಾಗಿ ಅದನ್ನ ಸ್ವಲ್ಪ ಬದಲಾವಣೆ ಮಾಡಿ ಹೊಸ ವರ್ಷ ಬರೋಕ್ಕಿಂತ ಮುಂಚೆ 3 ತಿಂಗಳ ಮುಂಚೆ ಯಾವ ರೀತಿ ತಯಾರಾಗ್ಬೇಕು ಅನ್ನೋದನ್ನ ತಿಳ್ಕೊಂಡು ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋದ್ರೆ ಬಹಳ ಅದ್ಭುತವಾದ ಬದಲಾವಣೆ ನಮ್ಮಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಈ ಹ್ಯಾಪಿ ನ್ಯೂ ಇಯರ್ ನ ಈ ತೆಗೆದು ಅದರಲ್ಲಿ ಇಟ್ಬಿಟ್ರೆ ಹ್ಯಾಪಿ ನೌ ಇಯರ್ ಅಂತ ಆಗುತ್ತೆ. ಹ್ಯಾಪಿ ನೌ ಇಯರ್ ಅಂತಂದ್ರೆ ಏನು? ಈ ಕ್ಷಣದಲ್ಲಿ ಜೀವಿಸೋದು. ಅಂದ್ರೆ ಮುಂದೆ ಬರುವ ಹೊಸ ವರ್ಷದಿಂದ ನಾನು 3 ತಿಂಗಳ ಮುಂಚಿತವಾಗಿಯೇ ಈ ಕ್ಷಣದಲ್ಲಿ ಯಾವ ರೀತಿ ಜೀವಿಸ್ಬೇಕು ಅನ್ನೋದನ್ನ 1ನೇ ತಾರೀಕು ಜನವರಿಯಿಂದನೇ ಕಲಿತಾ ಇದ್ದೀನಿ ಅಂತೇಳಿ ನಾವು ತಯಾರಾಗೋಣ. ಹೊಸ ವರ್ಷದು ಪ್ರತಿಯೊಬ್ಬರಿಗೆ ನಾವು ವಿಶ್ ಮಾಡ್ತೀವಿ. ಆದ್ರೆ ನಮ್ಮ ಸಲುವಾಗಿ ನಾವು ಏನ್ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ನಿಮ್ ಸಲುವಾಗಿ ನೀವು ಯಾವ ತರ ವಿಶ್ ಮಾಡ್ಕೊಳ್ತಾ ಇದ್ದೀರಿ? ನಿಮ್ಮ ಸಲುವಾಗಿ ಹ್ಯಾಪಿ ನ್ಯೂ ಇಯರ್ ಬೇಡ, ಹ್ಯಾಪಿ ನೌ ಇಯರ್ ಬೇಕು. ಹ್ಯಾಪಿ ನೌ ಇಯರ್ ಅಂತಂದ್ರೆ ಈ ಕ್ಷಣದಲ್ಲಿ ಜೀವಿಸುವ ಒಂದು ಪ್ರವೃತ್ತಿ. ಅಂತ ಒಂದು ಜೀವನ ಶೈಲಿ ನಾವು ಪಿರಮಿಡ್ ಮಾಸ್ಟರ್ಸ್ ಹೊಂದಬೇಕು. ಈಗ ಪ್ರೇಮ್ನಾಥ್ ಸರ್ ಯಾವಾಗ ಹೇಳ್ತಿರ್ತಾರೆ, ಭೂತಕಾಲದ ಭೂತ ಬೇಡ, ಭವಿಷ್ಯತ್ ಕಾಲದ ದೆವ್ವ ಬೇಡ, ನಾವು ಈ ಕ್ಷಣದ ದೈವರಾಗಿರೋಣ ಅಂತೇಳಿ ಹೇಳ್ತಾರೆ. ಅಂದ್ರೆ ಒಂದು ಹಿಂದಿನ ಬಗ್ಗೆ ಥಿಂಕ್ ಮಾಡಿದಾಗ ಭಯ ಆಗುತ್ತೆ, ಮುಂದಿನ ಬಗ್ಗೆ ಥಿಂಕ್ ಮಾಡಿದಾಗ ನಮ್ಮಲ್ಲಿ ಭೀತಿ ಬರುತ್ತೆ, ಆತಂಕ ಬರುತ್ತೆ. ಆದ್ರೆ ನಾವು ಈ ಕ್ಷಣದಲ್ಲಿದ್ದಾಗ ಅದು ನಮಗೆ ಯಾವುದೇ ರೀತಿ ಇರೋದು. ಈಗ ಒಂದು ಕ್ಷಣ, ಈಗ ನಿಮ್ಮೆಲ್ಲರಿಗೆ ಒಂದು ಫ್ಯೂ ಸೆಕೆಂಡ್ ಟಾಸ್ಕ್ ಕೊಡ್ತೀನಿ. ಏನು, ಎಲ್ಲರೂ ಕಣ್ಮುಚ್ಚಿ ನಿಮ್ಮ ಹಿಂದೆ ಆದ ಯಾವ್ದಾದ್ರೂ ಕೆಟ್ಟ ಗಳಿಗೆಯನ್ನು ನೆನೆಸ್ಕೊಳ್ಳಿ. ಯಾವುದೋ ಒಂದು ನಿಮ್ಮ ಲೈಫಲ್ಲಿ ಆದ ಒಂದು ಕೆಟ್ಟ ಗಳಿಗೆಯನ್ನು ನೆನೆಸ್ಕೊಳ್ಳಿ. ಪ್ರತಿಯೊಬ್ಬರ ಜೀವನದಲ್ಲಿ ಚಾಲೆಂಜಸ್ ಬರುತ್ತೆ. ಅಂತ ಒಂದು ನೀವು ಚಾಲೆಂಜ್ ಫೇಸ್ ಮಾಡಿರುವ ಒಂದು ಗಳಿಗೆಯನ್ನು ನೆನೆಸ್ಕೊಳ್ಳಿ. ಓಕೆ, ರಿಲ್ಯಾಕ್ಸ್. ಹೊರಗೆ ಬರ್ರಿ. ನೋಡಿ, ಅದು ನೆನಪಾದ ತಕ್ಷಣ ನಿಮ್ಮಲ್ಲಿ ಏನಾಗುತ್ತೆ ಅಂತ ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಒಬ್ರು ಹೇಳಿ. ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಹೇಳಿ. ಈ ಕಣ್ ಮುಚ್ಚಿದ್ರೆ ನಾವು ನಮಸ್ತೆ ಸರ್. ಮೊದಲನೇದಾಗಿ ಈಗ ನಾವೇನಾದ್ರೂ ಒಂದು ಕಾನ್ಶಿಯಸ್ ಅಲ್ಲಿ ಇರ್ತೀವಿ, ಒಂದೇ ಏಕಾಗ್ರತೆಯಲ್ಲಿ ಇರ್ತೀವಿ. ಏನಾದ್ರೂ ಆತರ ನೆಗೆಟಿವ್ ಚಿಂತೆ ಮಾಡಿದ ತಕ್ಷಣ
ಮತ್ತೆ ನಮ್ಗೆ ಈ ಜೀವನನೇ ಬೇಡಪ್ಪ, ನಮ್ಗೇನು ಬೇಡಪ್ಪ ಅಂತ ತಕ್ಷಣ ಅನ್ಸುತ್ತೆ, ಎಸ್, ಡಿಸ್ಟರ್ಬ್ ಆಗ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ನೋಡಿ, ಒಂದು ಥಾಟ್, ಜಸ್ಟ್ ಒಂದು ಗಳಿಗೆಯಲ್ಲಿ ನೀವು ಹಿಂದಿಂದ ನೆನ್ಸ್ಕೊಳ್ರಿ ಅಂತ ಅಂದಾಗ ಏನಾಗುತ್ತೆ, ಜೀವನನೇ ಬೇಡಪ್ಪ, ಅಂತ ಕಷ್ಟನೇ ಬೇಡಪ್ಪ, ಈ ಭಯ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಭಯ, ಆತಂಕ ಉಂಟಾಗ್ಬಿಡುತ್ತೆ. ಅದೇ ರೀತಿ ನಾವು ಕಣ್ಮುಚ್ಕೊಂಡು ನಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿದ್ರೂ ಇದೇ ಫೀಲಿಂಗ್ ನಮ್ಮಲ್ಲಿ ಬರುತ್ತೆ. ಈಗ ಒಂದು ಕ್ಷಣ ನೀವು ಕಣ್ಮುಚ್ಕೊಂಡು ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ. ಕಣ್ಮುಚ್ಚಿ. ಮುಂದೆ ನನ್ನ ಜೀವನ ಹೇಗಿರುತ್ತೆ, ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಓಕೆ, ರಿಲ್ಯಾಕ್ಸ್. ಯಾರಾದ್ರೂ ಒಬ್ರು ಇದನ್ನ ಹೇಳಿ, ಏನಾಯ್ತು ಅಂತ. ಮುಂದಿನ ಫ್ಯೂಚರ್ ಬಗ್ಗೆ, ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ಏನಾಯ್ತು ಅಂತ ಹೇಳಿ. ಒಬ್ರು ಯಾರಾದ್ರೂ ಹೇಳಿ. ಒಂದಲ್ಲ ಅನಿಸ್ತೈತಾರೆ, ಗಡಿಬಿಡಿ ಅನಿಸ್ತೈತಿ. ಅದನ್ನೇ ಅಂದ್ರೆ ಇದನ್ನ ಮಾಡ್ಕೊಳ್ಳಿಕ್ಕೆ ನಮ್ಗೆ ಆಗೋದಿಲ್ಲ ಸರ್, ಆ ರೀತಿ ಆಯ್ತು. ವಂಡರ್ಫುಲ್. ಅದೇ ನೋಡಿ, ಒಂದು ಭವಿಷ್ಯದ ಬಗ್ಗೆ ಒಂದೇ ಕ್ಷಣ ಥಿಂಕ್ ಮಾಡಿದ್ರೆ, ಹೆಂಗಪ್ಪ ಆ ಚಾಲೆಂಜಸ್, ಹೆಂಗಪ್ಪ ಲೋನ್ ತಗೊಂಡವ್ರಿಗೆ ಲೋನ್ ಕಟ್ಟೋದ್ ಹೇಗಪ್ಪ, ಸಾಲಗಾರರಿದ್ದವರಿಗೆ ಸಾಲ ಕಟ್ಟೋದು ಹೇಗಪ್ಪ, ನಮ್ಮ ಮಕ್ಕಳ ಭವಿಷ್ಯ ಹೆಂಗಪ್ಪ, ಅವ್ರ ಮದ್ವೆ ಮಾಡೋದ್ ಹೇಗಪ್ಪ, ಅವರ ಎಜುಕೇಶನ್ ಕೊಡೋದು ಹೇಗಪ್ಪ ಅಂತೇಳಿ ನಾನಾ ರೀತಿ 100 ಪ್ರಶ್ನೆಗಳು ನಮಗೆ ಉದ್ಭವ ಆಗ್ತವೆ. ಅದೇ ರೀತಿ ಈಗ ಕಣ್ಮುಚ್ಕೊಂಡು ನೀವು ಹಿಂದಿಂದೂ ಯೋಚನೆ ಮಾಡಬೇಡಿ, ಮುಂದಿಂದೂ ಯೋಚನೆ ಮಾಡಬೇಡಿ. ಸ್ವಾಭಾವಿಕವಾಗ್ತೀರಾ ನಿಮ್ಮ ಉಸಿರಾಟವನ್ನ ಗಮನಿಸಿ 1 ಸೆಕೆಂಡ್ ಕೂತ್ಕೊಳ್ಳಿ. ಕಣ್ಮುಚ್ಚಿ. ರಿಲ್ಯಾಕ್ಸ್. ಹೀಗೆ ಏನ್ ಅನ್ಸ್ತಾ ಇದೆ, ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಹೇಳಿ. ಈಗ ಭಾಸ್ಕರ್ ಸರ್ ಇಲ್ಲ ಗೌಡ್ರು ಸರ್ ಹೇಳಿ. ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ, ಒಬ್ರು ಹೇಳಿ. ಎಸ್ ಸರ್. ಅಂದ್ರೆ ಶೂನ್ಯ ಸ್ಥಿತಿಲಿ ಯಾವುದು ಭಾವನೆಗಳು, ಯಾವುದು ಯೋಚನೆ ಬರ್ಲಿಲ್ಲ, ಒಂಥರ ಆರಾಮ್ಸೆ ಸರ್. ನೋಡಿ, ಅವಾಗೂ ನೀವೇ ಯೋಚನೆ ಮಾಡಿದ್ದು, ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದವರು ನೀವೇ, ಹಿಂದಿನ ನಡೆದೋದ ಘಟನೆ ಅದ್ರ ಬಗ್ಗೆ ಯೋಚನೆ ಮಾಡಿದವರು ನೀವೇ, ಈ ಕ್ಷಣದಲ್ಲಿ ಇದ್ದವರು ನೀವೇ. ಅಂದ್ರೆ ಇಲ್ಲಿ ಕಲಿಬೇಕಾಗಿದ್ದು ಏನು ಅಂದ್ರೆ, ನಾವು ಹಿಂದಕ್ಕೆ ಹೋಗಲಾರ್ದೆ, ಮುಂದಿನದ ಬಗ್ಗೆ ಯೋಚನೆ ಮಾಡ್ಲಾರ್ದೆ ಈ ಕ್ಷಣದಲ್ಲಿ ಜೀವಿಸೋದು ನಾವು ಕಲಿಬೇಕು. ಅದಕ್ಕೆ ಈ ಹ್ಯಾಪಿ ನ್ಯೂ ಇಯರ್ಗೆ ನಿಮ್ ಸಲುವಾಗಿ ನೀವೇನ್ ವಿಶ್ ಮಾಡ್ಕೋಬೇಕು ಅಂದ್ರೆ, ಹ್ಯಾಪಿ ನೌ ಇಯರ್ ಅಂತೇಳಿ. ಅಂದ್ರೆ ಈ ಕ್ಷಣದಲ್ಲಿ ನಾನು ಜೀವಿಸೋದನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ, ಇವತ್ತಿನಿಂದ ನಾನು ಇದನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೀವನದಲ್ಲಿ ಅದನ್ನ ಗಟ್ಟಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಳವಡಿಕೆ ಆಗ್ಬಿಡುತ್ತೆ. ಇದಕ್ಕೆ ಅಂದ್ರೆ ನಿಮ್ಮ ಸಲುವಾಗಿ ನೀವು ಜೀವಿಸ್ಬೇಕು. ನಿಮ್ಮ ಸಲುವಾಗಿ ನೀವು ಜೀವಿಸ್ಬೇಕಂದ್ರೆ ಈ ಕ್ಷಣದಲ್ಲಿ ನೀವು ಜೀವಿಸ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಪೂರ್ತಿ ಜೀವನ ಒಂದು ಭಯದಲ್ಲಿ, ಆತಂಕದಲ್ಲಿ, ಇನ್ನೊಬ್ಬರ ಸಲುವಾಗಿ ನಿಮ್ಮ ಜೀವನವನ್ನು ಕಳೆದು ಬಿಡ್ತೀರಿ. ಕಡೆಗೆ ಲಾಸ್ಟಿಗೆ ನಿಮ್ಮ ಓಲ್ಡ್ ಏಜ್ ಅಲ್ಲಿ ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಸಲುವಾಗಿ ನಿಮಗೆ ಯಾವ ಕ್ಷಣಗಳು ಉಳಿದಿರಲ್ಲ. ಆವಾಗ ನೀವು ಬೇಕು ಅಂದ್ರೂ ನಿಮಗೆ ಸಿಗೋಲ್ಲ, ನಿಮ್ಮ ದೇಹ ಕೋಪರೇಟ್ ಮಾಡಲ್ಲ. ಅದಕ್ಕೆ ನಿಮ್ಮ ಸಲುವಾಗಿ ನೀವು ಜೀವಿಸ್ಬೇಕು. ಲಿವ್ ಫಾರ್ ಯುವರ್ ಸೆಲ್ಫ್ ಅಂತಂದ್ರೆ ನೀವು ಈ ಕ್ಷಣದಲ್ಲಿ ಜೀವಿಸ್ಬೇಕು. ಏನೇ ಇರಲಿ ಆ ಒಂದು ಕ್ಷಣದಲ್ಲಿ ಆನಂದದಿಂದ ಸ್ವೀಕರಿಸಿ ಜೀವನ ಮಾಡೋದೇ ಸರಿಯಾದ ಆಧ್ಯಾತ್ಮಿಕ ಜೀವನ.
ಇದೇ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಋಷಿ ಮುನಿಗಳು ಜೀವಿಸಿ ತೋರಿಸಿದ್ದಾರೆ. ನಮಗೆ ವೇದಗಳಲ್ಲಿ, ಉಪನಿಷತ್ಗಳಲ್ಲಿ ನಮಗೆ ಅರ್ಥ ಆಗ್ಲಾರ್ದಂಗೆ ಇರ್ಬೋದು, ಆದ್ರೆ ಈ ಪ್ರಸ್ತುತ ನಿಮಿಷದಲ್ಲಿ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಜೀವಿಸೋ ಒಂದು ಜ್ಞಾನ ಪ್ರತಿ ಒಂದರಲ್ಲಿ ಇದೆ. ಆ ಜ್ಞಾನವನ್ನು ತಿಳ್ಕೊಂಡಾಗ ನಾವು ಅತಿ ದೊಡ್ಡ ಆಧ್ಯಾತ್ಮಿಕ ವಿಜ್ಞಾನಿಗಳಾಗ್ಬಿಡ್ತೀವಿ, ಸ್ಪಿರಿಚುವಲ್ ಸೈಂಟಿಸ್ಟ್ ಆಗ್ತೀವಿ. ಯಾಕೆಂದ್ರೆ ದ ಮೇನ್ ಬೇಸಿಕ್, ನಾನು ಸಾಕಷ್ಟು ಜ್ಞಾನ ಹರಿಸ್ತಾ ಇದ್ದೀನಿ, ಸಾಕಷ್ಟು ವಿಷಯ ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ, ಆದ್ರೆ ಈ ಕ್ಷಣದಲ್ಲಿ ನಾನು ಜೀವಿಸ್ಲಿಲ್ಲಿದ್ರೆ ಶೂನ್ಯ. ಮೊದಲು ಈ ಕ್ಷಣದಲ್ಲಿ ಜೀವಿಸೋದು ಕಲಿಬೇಕು. ಈ ಕ್ಷಣದಲ್ಲಿ ಜೀವಿಸೋದು ಪಿರಮಿಡ್ ಮಾಸ್ಟರ್ಸ್ ಬಹಳ ಅದ್ಭುತವಾಗಿ ತಿಳ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರು ಎಲ್ಲೇ ಕ್ಲಾಸ್ ಇರ್ಲಿ ಆ ಕ್ಲಾಸ್ ನಲ್ಲಿ ತಲ್ಲೀನರಾಗ್ತಾರೆ, ಎಲ್ಲೇ ಸೆಲೆಬ್ರೇಷನ್ ಇರ್ಲಿ ಅದರಲ್ಲಿ ಕಂಪ್ಲೀಟ್ ಇನ್ವಾಲ್ವ್ ಆಗ್ತಾರೆ. ಅದಕ್ಕೆ ಸಾಕ್ಷಿ ಧ್ಯಾನಮಾಚಕ್ರ, ಬುದ್ಧ ಪೂರ್ಣಿಮಾ, ಹಾಗೆ ಮಹಾವತಾರ್ ಫೌಂಡೇಶನ್ ಇಂದ ಹುಬ್ಳಿಯಲ್ಲಿ ನಡೆದಿರುವ ಒಂದು ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ ನನಗೆ ಬರಕ್ ಆಗ್ಲಿಲ್ಲ, ಆದ್ರೆ ನಮ್ಮ ಅಕ್ಕನವರು ಮತ್ತು ಬಹಳಷ್ಟು ಮಾಸ್ಟರ್ಸ್ ಬಾಯಲ್ಲಿ ಕೇಳಿದೆ, ಬಹಳ ಅದ್ಭುತವಾಗಿ ಆಗಿದೆ ಫಂಕ್ಷನ್ ಅಂತ ಹೇಳಿದ್ರು. ಸೆಲೆಬ್ರೇಷನ್ ಅಂದ್ರೆ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಇರೋ ಒಂದು ಫಂಕ್ಷನ್ ಕೂಡ ಒಂದು ದೈವ ಕಾರ್ಯ ಆಗುತ್ತೆ. ಅಂತ ಒಂದು ಅದ್ಭುತವಾದ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂದ್ರೆ ಅವರೆಲ್ಲರೂ ಹ್ಯಾಪಿ ನೌ ಇಯರ್ ಅಲ್ಲಿ ಇರ್ತಾರೆ. ದೇ ಲಿವ್ ಇನ್ ಪ್ರೆಸೆಂಟ್ ಮೂಮೆಂಟ್ ಅಂಡ್ ದೇ ಲಿವ್ ಫಾರ್ ದೆಮ್ಸೆಲ್ವ್ಸ್. ಇಲ್ಲಿ ಲಿವ್ ಫಾರ್ ಯುವರ್ ಸೆಲ್ಫ್ ಅಂದ್ರೆ ಸ್ವಾರ್ಥ ಆಗ್ಬೋದಲ್ಲ ಅಂತ ಒಂದು ಪ್ರಶ್ನೆ ಬರ್ಬೋದು ನಿಮ್ಮೊಳಗೆ. ಲಿವ್ ಫಾರ್ ಯುವರ್ ಸೆಲ್ಫ್ ಅಂತಂದ್ರೆ ಇದು ಸ್ವಾರ್ಥ ಅಲ್ಲ, ನಿಮ್ಮ ಆತ್ಮದ ಸಲುವಾಗಿ ನೀವು ಜೀವಿಸಿ, ನಿಮ್ಮ ಶರೀರದ ಸಲುವಾಗಿ ಅಲ್ಲ, ಶರೀರದ ಸುಖದ ಸಲುವಾಗಿ ಅಲ್ಲ, ಶರೀರದ ಕಂಫರ್ಟ್ ಸಲುವಾಗಿ ಅಲ್ಲ, ಆತ್ಮದ ಸಲುವಾಗಿ ಜೀವಿಸಿರಿ. ಅಂದ್ರೆ ನಿಮ್ಮ ಆತ್ಮ ಒಂದು ಉದ್ದೇಶ ಪೂರ್ವಕವಾಗಿ ಈ ಒಂದು ಭೂಮಿ ಮೇಲೆ ಬಂದಿರುತ್ತೆ. ಆ ಉದ್ದೇಶ ಸಲುವಾಗಿ ಜೀವಿಸ್ರಿ, ಆ ಜೀವನದ ಲಕ್ಷ್ಯ ಸಲುವಾಗಿ ಜೀವಿಸ್ರಿ. ಅದು ನಿಮ್ಮ ಸಲುವಾಗಿ ಜೀವಿಸೋದು. ಅಂದ್ರೆ ಸರ್, ನಿಮ್ಮ ಸಲುವಾಗಿ ಜೀವೋದಂದ್ರೆ ಸ್ವಾರ್ಥ ಆಗ್ಬೋದಲ್ಲ ಅಂತ ತಪ್ಪರ್ಥ ಮಾಡ್ಕೋಬೇಡಿ. ಯಾವಾಗ ನಿಮ್ಮ ಆತ್ಮ ಪರವಾಗಿ ನೀವು ಜೀವಿಸ್ತಿರೋ, ಆತ್ಮ ಸಲುವಾಗಿ ಜೀವಿಸ್ತಿರೋ, ನೀವು ದೈವ ಕಾರ್ಯ ಮಾಡ್ತೀರಿ, ಲೋಕ ಕಲ್ಯಾಣ ಕಾರ್ಯ ಮಾಡ್ತೀರಿ, ಈ ಭೂಮಿಯ ಸಲುವಾಗಿ ನೀವು ಜೀವಿಸ್ತೀರಿ. ನೀವು ಭೂಮಿಯ ಸಲುವಾಗಿ ನಿಮ್ಮ ಇಡೀ ಜೀವನವನ್ನು ತೆಗೆದ್ಬಿಡ್ತೀರಾ, ಸೇವೆಯಿಂದ ಇರ್ತೀರಾ, ಆಧ್ಯಾತ್ಮಿಕ ಸೇವೆ ಮಾಡಲು ಸದಾ ಸಿದ್ಧರಾಗ್ತೀರಾ. ದಟ್ ಈಸ್ ಲಿವ್ ಫಾರ್ ಯುವರ್ ಸೆಲ್ಫ್. ಸ್ವಾರ್ಥಿಗಳಾಗಿ ಅಲ್ಲ, ನಿಸ್ವಾರ್ಥಿಗಳಾಗಿ ನಾವು ಜೀವಿಸೋದೇ ಲಿವ್ ಫಾರ್ ಯುವರ್ ಸೆಲ್ಫ್. ಯಾವಾಗ ನನ್ನ ಸಲುವಾಗಿ ನಾನು ಜೀವಿಸ್ತೀನೋ, ನನ್ನ ಆತ್ಮ ಪರವಾಗಿ ನಾನು ಜೀವಿಸ್ತೀನೋ, ನನಗೆ ಅರ್ಥ ಆಗುತ್ತೆ ನನ್ನಲ್ಲಿರೋ ಆತ್ಮದ ಶಕ್ತಿ ಪ್ರತಿ ಒಂದು ದೇಹದಲ್ಲಿನೂ ಅದೇ ಆತ್ಮಶಕ್ತಿ ಇದೆ. ನಾನ್ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ನನ್ನನ್ನು ಹೇಗ್ ನೋಡ್ಕೊಂತೀನೋ ಅವ್ರನ್ನು ಅದೇ ಒಂದು ಪ್ರೀತಿ ಭಾವದಿಂದ ನೋಡ್ಬೇಕು ಅನ್ನೋ ಮನೋಭಾವ ನಮ್ಮಲ್ಲಿ ಉಂಟಾಗುತ್ತೆ. ಅದು ಉಂಟಾದಾಗ ನಾವೇನಂತೀವಿ, ಸರ್ವೇ ಜನ ಸುಖಿನೋ ಭವಂತು ಅಂತೀವಿ. ಮಮಾತ್ಮ ಸರ್ವಭೂತಾತ್ಮ ಅಂತಾದ್ರೆ ಏನು? ಅವರಲ್ಲಿರುವ ಆತ್ಮ ನನ್ನಲ್ಲಿ ಕೂಡ ಇದೆ. ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಇಬ್ರು ಆ ವಿಶ್ವಾತ್ಮದ ಪುಡಿಗಳಾಗಿದ್ದೇವೆ, ಇಬ್ರು ಸೇಮ್. ನನ್ನಲ್ಲಿ ಅವನಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಇಲ್ಲಿ ಸೀನಿಯರ್ ಜೂನಿಯರ್ ಯಾವುದೇ ರೀತಿ ಇಲ್ಲ. ಎಲ್ಲರೂ ಕಲಿಯೋದಕ್ಕೆ ಬಂದಿದ್ದಾರೆ, ಎಲ್ಲರೂ ಸೇವೆ ಮಾಡೋದಕ್ಕೆ ಬಂದಿದ್ದಾರೆ, ಎಲ್ಲರೂ ತಮ್ಮನ್ನು ತಾವು ಉದ್ಧರಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ. Everyone come to this earth to ascend themselves. ಒಂದು ಹೊಸತನವನ್ನು ಕಲಿತು ಅವರಲ್ಲಿ
ಅವರ ಒಂದು ಆತ್ಮ ಉದ್ಧಾರಕ್ಕೋಸ್ಕರ ಭೂಮಿ ಮೇಲೆ ಅವರ ಆತ್ಮ ಜೀವನ ತಗೊಂತದೆ. ನೋಡಿ, ಉನ್ನತ ಲೋಕವಾಸಿಗಳು ಒಂದು ಸಲ ಅರ್ಥ ಮೇಲೆ ಜೀವನ ತಗೊಂಡ್ರೆ ಎಷ್ಟೋ ಸಾವಿರ ವರ್ಷದಲ್ಲಿ ಅವರು ಕಾಣೋ ಒಂದು ಉದ್ಧಾರತೆ, ಅಸೆನ್ಷನ್ ಈ ಭೂಮಿಯ ಮೇಲೆ ಒಂದೇ ಜನ್ಮದಲ್ಲಿ ಸಿಗುತ್ತೆ ಅವರಿಗೆ. ಅಷ್ಟು ಪವರ್ಫುಲ್ ಯಾಕೆ ಅಂದ್ರೆ ಈ ಭೂಮಿ ಮಾಯಾಲೋಕ, ಈ ಭೂಮಿ ಕರ್ಮಲೋಕ. ಯಾವ ಸಮಯದಲ್ಲಿ ಅವನ ಮನಸ್ಸು ಯಾವ ಕಡೆ ತಿರುಗುತ್ತೋ ಗೊತ್ತಾಗಲ್ಲ, ಯಾವ ಸಮಯದಲ್ಲಿ ಅವನು ಯಾವ ಕ್ರಿಯೆ ಮಾಡ್ತಾನೆ ಗೊತ್ತಾಗಲ್ಲ. ಅಂತ ಒಂದು ಮಾಯ ಲೋಕದಲ್ಲಿ ಆಧ್ಯಾತ್ಮಿಕ ಜೀವಿಗಳಾದಾಗ ಆ ಮಾಯೆ ನಿಮ್ಮನ್ನು ಯಾವ ರೀತಿಯಿಂದನೂ ಡಿಸ್ಟರ್ಬ್ ಮಾಡಲ್ಲ. ಈ ಕರ್ಮಲೋಕದಾಗಿದ್ದಾಗ ಆಧ್ಯಾತ್ಮಿಕ ಜೀವಿಗಳಾಗಿ ಜ್ಞಾನದಿಂದ ನೀವು ಜೀವಿಸಿದಾಗ ಆ ಜ್ಞಾನಾಗ್ನಿ ಕರ್ಮ ದಗ್ಧಾನಂ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅಜ್ಞಾನದಿಂದ ನಿಮ್ಮ ಕರ್ಮ ಸುಟ್ಟು ಬೂದಿ ಆಗೋಗುತ್ತೆ. ಅದ್ರ ಸಲುವಾಗಿ ನಮ್ಮ ಜೀವನವನ್ನು ನಾವು ಈ ಕ್ಷಣದಲ್ಲಿ ಜೀವಿಸ್ಬೇಕು. ನಾನು ಒಂದು ಸಣ್ಣ ಕತೆ ಹೇಳ್ತೇನೆ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಬಹಳ ಬ್ಯುಸಿ ಅವನಿಗೆ ಕಂಟಿನ್ಯೂಸ್ ಮೀಟಿಂಗ್ಸ್, ಒಂದೂರಿಂದ ಇನ್ನೊಂದು ಊರು ಪ್ರಯಾಣ ಮಾಡ್ಬೇಕು, ಮೀಟಿಂಗ್ ಅಟೆಂಡ್ ಮಾಡ್ಬೇಕು, ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕು. ಸಾಕಷ್ಟು ಬ್ಯುಸಿ ಲೈಫ್ ಅವನು. ಅಷ್ಟು ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳೆದ್ಬಿಟ್ಟ, ಬಹಳಷ್ಟು ಬ್ಯುಸಿ ಲೈಫ್. ಅವನಿಗೆ ಓಡ್ತಾ ಟಿಫನ್ ಮಾಡ್ತಾ ಇದ್ದ, ಅಂತ ಒಂದು ಬ್ಯುಸಿ ಲೈಫ್ ಅವನು. ಕಾರಲ್ಲಿ ಹೋಗ್ತಾ ಇದ್ದ, ಸಡನ್ ಆಗಿ ಅವನಿಗೆ ಯೂರಿನೇಷನ್ ಪಾಸ್ ಮಾಡ್ಬೇಕನ್ನ ಒಂದು ಕಾರಲ್ಲಿ ಕೂತಾಗ ಸ್ವಲ್ಪ ದೂರದಲ್ಲಿ ಹೋದಾಗ ಪ್ರಾಬ್ಲಮ್ ಆಯ್ತು. ಅವನು ಇಳಿದು ಅದಕ್ಕೋಸ್ಕರ ಸ್ಪೇಸ್ ನೋಡ್ದ, ಸ್ವಲ್ಪ ಮುಂದ್ಗಡೆ ಹೋದ. ಅದು ರಾತ್ರಿಯ ಕತ್ತಲ ಸಮಯವಾಗಿತ್ತು. ಸ್ವಲ್ಪ ಮುಂದ್ಗಡೆ ಹೋದ, ಒಂದು ಕಾಲಿಟ್ಟ, ದಪ್ಪಂತ ಒಳಗಡೆ ಬಿದ್ದ. ಒಳಗಡೆ ಬಿದ್ದು ಬಿಟ್ಟಿದ್ದಾನೆ. ಯಾರು ಕೂಗಿದ್ರೂ ಅಲ್ಲಿ ಸುತ್ತಮುತ್ತ ಜನ ಯಾರು ಇಲ್ಲ. ಆ ಬೀಳೋಬೇಕಾದ್ರೆ ಒಂದು ಬಳ್ಳಿ, ಗಿಡದ ಒಂದು ಬಳ್ಳಿ ಇಟ್ಕೊಂಡು ಜೋತಾಡ್ತಾ ಇದ್ದಾನೆ. ಆ ತಗ್ಗಿನಲ್ಲಿ ಜೋತಾಡ್ತಾ ಇದ್ದಾನೆ. ನೋಡಿ, ಕೂಗಿದ್ರೆ ಸುತ್ತಲೂ ಯಾರು ಇಲ್ಲ, ಕತ್ತಲ ಅಮಾಸೆಯ ಸಮಯ. ಅವನು ಅನ್ಕೊಂಡ, ನನ್ನ ಕತೆ ಮುಗೀತು, ಇಲ್ಲಿ ಕಾಪಾಡೋದಕ್ಕೂ ಯಾರಿಲ್ಲ. ಈ ಬಳ್ಳಿ ಎಷ್ಟೊತ್ತಿರುತ್ತೋ ಏನೋ, ನನ್ನ ಕೈ ಮಿಸ್ ಆಯ್ತು ಅಂದ್ರೆ ನನ್ನ ಜೀವನ ಸಮಾಪ್ತಿ. ಆ ಸಮಯದಲ್ಲಿ ಅವನಿಗೆ ನೆನಪಾದವರು ಯಾರು? ಆ ಸಮಯದಲ್ಲಿ ಅವನಿಗೆ ಅವನ ತಾಯಿ ನೆನಪಾಗ್ತಾಳೆ. ಕಣ್ಣು ಮುಚ್ಚುತ್ತಾನೆ, ಕಣ್ಣು ಮುಚ್ಚಿದಾಗ ತಾಯಿ ನೆನಪಾಗ್ತಾಳೆ. ತಾಯಿ ಪಕ್ಕಕ್ಕೆ ನಾನು ಒಂದು 5 ನಿಮಿಷ ಕುತ್ಕೊಳ್ಳಿಲ್ಲ, ಬಿಸ್ನೆಸ್ ಅಂತ ಓಡ್ತಾ ಇದ್ದೆ. ಆಕೆ ಎಷ್ಟು ಬಾರಿ ನನ್ನ ತಲ್ಲಿ ಮಾತಾಡ್ಬೇಕಂತ ಬಂದಾಗ ನಾನು ಆಮೇಲೆ ಅಂತೇಳಿ ಹೋಗ್ಬಿಟ್ಟೆ ಅಂತೇಳಿ ಅವನಲ್ಲಿ ಕಣ್ಣಲ್ಲಿ ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಅವನಿಗೆ ಕಣ್ಣು ಮುಂದೆ ಬರೋದು ತನ್ನ ಹೆಂಡತಿ ಗೊತ್ತು ಬರ್ತಾಳೆ. ಅಯ್ಯೋ, ನನಗೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿ ನನ್ನ ಸಲುವಾಗಿ ಬಂದಿದ್ದಾಳೆ, ಆದ್ರೆ ಆಕೆಗೆ ನಾನು ಸಮಯ ಕೊಡ್ಲಿಲ್ಲ. ಈಗ ನನ್ನ ಕತೆ ಮುಗೀತು, ನಾನು ಏನೂ ಮಾಡಕ್ಕಾಗಲ್ಲ. ನನ್ನ ಜೀವನದಲ್ಲಿ ನನ್ನ ಹೆಂಡತಿಗೆ ಸಮಯ ಕೊಡ್ಲಿಲ್ಲ. ಅದಾದ ನಂತರ ಅವ್ರ ಮಕ್ಕಳು ಬರ್ತಾರೆ ಕಣ್ಮುಂದೆ, ನನ್ನ ಮಕ್ಕಳಿಗೆ ಸಮಯ ಕೊಡ್ಲಿಲ್ಲ, ನಾನು ಬಹಳ ತಪ್ಪು ಮಾಡಿದೆ ಅಂತೇಳಿ ಕಣ್ಣಲ್ಲಿ ನೀರು ಬರೋದಕ್ಕೆ ಧಾರಾಕಾರವಾಗಿ ಅಳಕ್ ಶುರು ಮಾಡ್ತಾನೆ. ಆದ್ರೆ ವಿಧಿ ನೋಡಿ, ಏನು ಮಾಡಕ್ಕಾಗಲ್ಲ. ಎಷ್ಟು ಬಳ್ಳಿ ಅವಾಗೆ ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ. ಏನಾಗುತ್ತೋ ಗೊತ್ತಿಲ್ಲ. ಆತಂಕ, ಒಳಗಡೆ ಕತ್ಲು, ಒಳಗಡೆ ಏನೂ ಕಾಣ್ತಾ ಇಲ್ಲ, ಹೊರಗಡೆ ಯಾರು ಜನ ಇಲ್ಲ. ಸ್ವಲ್ಪ ಬಳ್ಳಿ ಲೂಸ್ ಆಗ್ತಾ ಬರುತ್ತೆ. ಇವನ ಎಲ್ಲಾ ಘಟನೆಗಳನ್ನು ನೆನ್ಸ್ಕೊಂತಾನೆ.
ಹೆಂಡ್ತಿನ, ತಾಯಿನ, ಮಕ್ಕಳನ್ನ ಅವ್ರ ಜೊತೆ ಒಂದು ಅಂದ್ರೆ ಸುಮಾರು ವರ್ಷಗಳ ಹಿಂದೆ ನಡೆದಿರುವಂತ ವಿಚಾರಗಳನ್ನು ನೆನಪಿಗೆ ತಂದ್ಕೊಂಡು ಅವನಷ್ಟಿಗೆ ಅವನು ಸಮಾಧಾನ ಮಾಡ್ಕೊಂತಾನೆ. ಆಯ್ತು, ನನ್ನ ಜೀವನ ನನಗೇನು ಮಾಡಕ್ ಆಗಲ್ಲ, ಎಲ್ಲ ಅವನ ಮೇಲೆ ಭಾರ ಹಾಕ್ಬಿಡೋಣ ಅಂತೇಳಿ ಅವನು ಅನ್ಕೊಂತಾನೆ. ಅಷ್ಟರಲ್ಲಿ ಬಳ್ಳಿ ಕಟ್ಟಾಗ್ಬಿಡುತ್ತೆ. ಬಳ್ಳಿ ಕಟ್ಟಾದ ತಕ್ಷಣ ನೋಡಿ, ಕೆಳಗಡೆ ಧಾಪ್ ಅಂತ ಬೀಳ್ತಾನೆ. ನೋಡಿದ್ರೆ ಬರೀ ಒಂದೇ ಅಡಿ ಕೆಳಗಡೆ ಇರುತ್ತೆ. ಒಂದೇ ಅಡಿ ಕೆಳಗಡೆ ಇರುತ್ತೆ. ನಿಂತ್ಕೊಂತಾನೆ. ಅದಾದ್ಮೇಲೆ ಮತ್ತೆ ಹೊರಗಡೆ ಬರ್ತಾನೆ. ಅಂದ್ರೆ ಇದ್ರಲ್ಲಿ ನಾವು ಕಲಿಬೇಕಾಗಿದ್ದು ಏನು ಅಂತಂದ್ರೆ, ಅವನು ಸಲುವಾಗಿ ಜೀವಿಸ್ಬೇಕು ಅಂದ್ರೆ ಆ ಕ್ಷಣದಲ್ಲಿ ಜೀವಿಸ್ಬೇಕು. ಅವನು ಓಡ್ತಾ ಇದ್ದ, ಬಿಸ್ನೆಸ್, ಕೆರಿಯರ್, ಮೀಟಿಂಗ್ಸ್ ಅಂತೇಳಿ ಓಡ್ತಾನೇ ಇದ್ದ. ಆದ್ರೆ ಅವನ್ ಸಲುವಾಗಿ ಒಂದು ಸಮಯ ಕೊಡ್ಲಿಲ್ಲ, ಅವನ್ ಪರಿವಾರಕ್ಕೆ ಸಮಯ ಕೊಡ್ಲಿಲ್ಲ, ಅವನ ಒಂದು ಸಂತೋಷಕ್ಕೆ ಸಮಯ ಕೊಡ್ಲಿಲ್ಲ. ಅವನಿಗೆ ಅಲ್ಲಿ ಅರಿವಾಯ್ತು, ಜ್ಞಾನೋದಯ ಆಯ್ತು. ಅವನು ಹೊರಗಡೆ ಬಂದ್ಮೇಲೆ ಅದೇ ಬಿಸ್ನೆಸ್ ಮ್ಯಾನ್ ಆಗಿದ್ದ, ಆದ್ರೆ ಅವನ ಜೀವನ ಮಾಡುವ ಶೈಲಿ ಬದಲಾವಣೆ ಆಗಿತ್ತು. ಅವನು ಯೋಚನೆ ಮಾಡೋ ರೀತಿ ಬದಲಾವಣೆ ಆಗಿತ್ತು. ಅವನು ಪ್ರತಿದಿನ ಅವ್ರ ತಾಯಿಗೆ ಸಮಯ ಕೊಡ್ತಿದ್ದ, ತಾಯಿ ಜೊತೆಗೆ ಮಾತಾಡ್ತಿದ್ದ, ಹೆಂಡತಿ ಜೊತೆಗೆ ಸಮಯ ಕೊಡ್ತಿದ್ದ, ಮಕ್ಕಳ ಜೊತೆಗೆ ಸಮಯ ಕೊಡ್ತಿದ್ದ, ಮತ್ತು ಅದರ ಜೊತೆಗೆ ಅವನ ಬಿಸ್ನೆಸ್ ಮಾಡ್ತಾ ಇದ್ದ. ಅವನ ಜೀವನದಲ್ಲಿ ಆಗಿರುವ ಈ ಘಟನೆಯನ್ನು ಪದೇ ಪದೇ ನೆನೆಸ್ಕೊಳ್ತಾನೆ. ಈ ಜೀವನದಿಂದ ನನ್ನ ಜೀವನ ಸಾಕಷ್ಟು ಬದಲಾವಣೆ ಆಯ್ತು ಅಂತ ಹೇಳ್ತಾನೆ. ನೋಡಿ, ಅದೇ ರೀತಿಯಲ್ಲ ನಮ್ಮ ಜೀವನ ಕೂಡ. ಓಡ್ತಾ ಇರ್ತೀವಿ, ಯಾರಿಗೂ ಟೈಮ್ ಕೊಡಲ್ಲ. ಐ ಆಮ್ ಬಿಸಿ ಅಂತೀವಿ. ಆದ್ರೆ ನನಗ್ ತಿಳಿದ ಮಟ್ಟಿಗೆ ಪಿರಮಿಡ್ ಮಾಸ್ಟರ್ಸ್ ಆ ತಪ್ಪು ಮಾಡಲ್ಲ. ಯಾಕೆಂದ್ರೆ ಅವರಿಗೆ ಆ ಜ್ಞಾನ ಇರುತ್ತೆ. ಅವರ ತಮ್ಮ ಸಲುವಾಗಿ ಧ್ಯಾನ ಮಾಡ್ತಾರೆ. ಅವರು ಧ್ಯಾನ ಮಾಡೋದಲ್ದೆ ಅವರ ಪರಿವಾರದ ಸಲುವಾಗಿನೂ ಅವ್ರು ಸಮಯ ಕೊಡ್ತಾರೆ. ಆ ಒಂದು ಅನ್ಯೋನ್ಯತೆ, ಅಂಡರ್ಸ್ಟ್ಯಾಂಡಿಂಗು ಪಿರಮಿಡ್ ಮಾಸ್ಟರ್ಸ್ ಮನೆಗಳೇ ಇರುತ್ತೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನನಗೆ ಅರ್ಥ ಆಗುತ್ತೆ. ಅದೇ ರೀತಿ ಪ್ರತಿಯೊಂದು ಪಿರಮಿಡ್ ಮಾಸ್ಟರ್ಸ್ ಮನೆಯಲ್ಲಿ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಖಂಡಿತ ಒಬ್ಬ ಧ್ಯಾನ ಮಾಡೋ ವ್ಯಕ್ತಿಗೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಇಲ್ಲ ಅಂದ್ರೆ ಒಂದು ಹೆಣ್ಣು ಧ್ಯಾನ ಮಾಡಿ ಪ್ರಚಾರ ಮಾಡೋದಕ್ಕೆ ಒಂದು ಗಂಡು ಮುಂದೆ ಬರಲ್ಲ. ಅವನ್ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಇಂಡೈರೆಕ್ಟ್ ಆಗಿ ಅವನು ಧ್ಯಾನ ಮಾಡ್ತಾ ಇದ್ದಾನೆ ಅಂತ. ಒಂದು ಗಂಡು ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾನೆ, ಆತನ ಹೆಂಡತಿ ಧ್ಯಾನ ಮಾಡ್ತಾ ಇಲ್ಲ, ಆದ್ರೆ ಆ ಗಂಡ ಮಾಡೋ ಪ್ರತಿಯೊಂದು ಕಾರ್ಯದಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾಳೆ ಅಂತಂದ್ರೆ ಅವಳು ಧ್ಯಾನ ಮಾಡ್ಲಿಲ್ಲಿದ್ರು ಧ್ಯಾನ ಮಾಡ್ದಂತೆ. ಯಾಕಂದ್ರೆ ಆಕಿ ತನ್ನ ಗಂಡನ ಕಾರ್ಯದಲ್ಲಿ ಸಂಪೂರ್ಣವಾಗಿ ಸಹಯೋಗ ಕೊಟ್ಟಿದ್ದಾಳೆ, ಸಪೋರ್ಟ್ ಕೊಟ್ಟಿದ್ದಾಳೆ. ಆ ಸಪೋರ್ಟ್ ಇಲ್ಲ ಅಂದ್ರೆ ಆ ವ್ಯಕ್ತಿ ಏನು ಮಾಡ್ಲಾರ. ದಿಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಪ್ರತಿ ಒಂದು ಫ್ಯಾಮಿಲಿಯಲ್ಲಿ ಅವರು ಈ ಕ್ಷಣದಲ್ಲಿ ಜೀವಿಸಿದಾಗ ಅದ್ಭುತವಾದ ಜೀವನ ಆಗುತ್ತೆ. ಎಸ್, ಹಾಗೆ ಕರ್ಮ ಸಿದ್ಧಾಂತದ ಪ್ರಕಾರ ನಾವು ನೋಡಿದ್ರೆ ಪಾಪಕರ್ಮ, ಪುಣ್ಯಕರ್ಮ, ಸತ್ಕರ್ಮ, ಈ 3 ತರ ಕರ್ಮ ಇದೆ. ಪಾಪಕರ್ಮ, ಪುಣ್ಯಕರ್ಮ ಎಲ್ಲರಿಗೂ ಗೊತ್ತು. ಈ ಸತ್ಕರ್ಮ ಎಲ್ಲೋ ಕೇಳಿಲ್ಲಲ್ಲ ಸರ್ ಅಂತ ಬಹಳಷ್ಟು ಜನ ಅನ್ಕೊಂತಾರೆ. ಹೌದು, 3 ತರ ಕರ್ಮ ಇರುತ್ತೆ. ಪಾಪಕರ್ಮದ ಬಗ್ಗೆ ಎಲ್ಲರಿಗೂ ಅರಿವಿದೆ. ಎಸ್ಪೆಷಲಿ ಪಿರಮಿಡ್ ಮಾಸ್ಟರ್ಸ್ ಬಹಳ ಚೆನ್ನಾಗಿ ಅರಿವಿರುತ್ತೆ. ಯಾಕಂದ್ರೆ ಅವರು ಸಾಕಷ್ಟು ಜ್ಞಾನವನ್ನು ಕೇಳ್ತಾ ಇರ್ತಾರೆ. ನಾವು ಇನ್ನೊಬ್ಬರಿಗೆ ಅಹಿತವಾದ ಕೆಲಸ ಮತ್ತು ನಮಗೆ ಅಹಿತವಾದ ಕೆಲಸ ಮಾಡಿದಾಗ ಪಾಪ ಕರ್ಮ. ಪುಣ್ಯಕರ್ಮ ಅಂದ್ರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದಾಗ ಮತ್ತು ನಮ್ಮ ಸಲುವಾಗಿ ನಾವು ಒಳ್ಳೇದು ಮಾಡ್ಕೊಂಡಾಗ ಅದು ಪುಣ್ಯಕರ್ಮ ಆಗುತ್ತೆ. ಮತ್ತೆ ಇಲ್ಲಿ ನಮ್ಮ ಸಲುವಾಗಿ ನಾವು ಒಳ್ಳೇದ್ ಮಾಡ್ಕೊಳೋದು ಅಂದ್ರೆ ಸ್ವಾರ್ಥ ಆಗಲ್ಲ ಏನ್ ಸಾರ್ ಅಂತಂದ್ರೆ,
ಮತ್ತೆ ನಾನು ನಿಮಗೆ ಅದೇ ಹೇಳೋದು, ಈಗ ನಮ್ಮ ದೇಹವನ್ನು ನಾವು ಆರೋಗ್ಯವಾಗಿಟ್ಕೋಬೇಕು. ಆರೋಗ್ಯವಾಗಿಟ್ಕೊಳೋದು ಸ್ವಾರ್ಥ ಅಲ್ಲ, ಆರೋಗ್ಯವಾಗಿ ಇಟ್ಕೊಳೋದು ಕರ್ತವ್ಯ. ನಮ್ಮ ದೇಹವನ್ನು ನಾವೇ ಕಾಪಾಡ್ಕೋಬೇಕು. ಆ ರೀತಿ ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ತಾ ಒಳ್ಳೇದ್ ಮಾಡ್ತಾ ನಮಗೂ ಒಳ್ಳೇದ್ ಮಾಡ್ಕೊಂಡಾಗ ಅದು ಪುಣ್ಯಕರ್ಮ ಆಗುತ್ತೆ. ಆದ್ರೆ ಈ ಸತ್ಕರ್ಮ ಇದೆ ಅಲ್ರಿ, ಇದು ಸ್ವಲ್ಪ ಡಿಫ್ರೆಂಟ್. ಇದಕ್ಕೆ ಪ್ಯಾರಾಮೀಟರ್ ಬಹಳ ಹೈ ಇರುತ್ತೆ, ಮಾರ್ಕ್ಸ್ ಬಹಳ ಹೈ ಇರ್ತವೆ. ಈ ಪುಣ್ಯಕರ್ಮಕ್ಕೆ ಪಾಪಕರ್ಮಕ್ಕೆ +25 -25 ಇದ್ರೆ, ಈ ಸತ್ಕರ್ಮಕ್ಕೆ +50 ಮಾರ್ಕ್ಸ್. ಗ್ರಾಫ್ ಅಲ್ಲಿ ಫುಲ್ ಹೈ ಹೋಗಿರುತ್ತೆ. ನಾವು ಏನೇ ಒಂದು ಪ್ರಾಫಿಟ್ ರೇಷಿಯೋ ಇಲ್ಲ ಯಾವ್ದಾದ್ರೂ ಒಂದು ಸಾಕಷ್ಟು ವರ್ಷದ ರಿವ್ಯೂ ನೋಡಿದಾಗ ಗ್ರಾಫ್ ನಲ್ಲಿ ತೋರಿಸ್ತಾ ಇರ್ತಾರೆ. ನಮಗೆ ಸತ್ತ ನಂತರ ಮೇಲೆ ಹೋದಾಗ ಗ್ರಾಫ್ ಹಾಕಿ ತೋರಿಸ್ತಾರೆ. ಆ ಗ್ರಾಫ್ ನಲ್ಲಿ 3 ಕಾಲಮ್ ಇರುತ್ತೆ, ಒಂದು ಪಾಪಕರ್ಮ, ಒಂದು ಪುಣ್ಯಕರ್ಮ, ಒಂದು ಸತ್ಕರ್ಮ. ಯಾರು ಪಾಪಕರ್ಮ ಮಾಡಿರ್ತಾರೋ ಅವರು ಮತ್ತೆ ಪುನಃ ಆ ಪಾಪಕರ್ಮವನ್ನು ಅನುಭವಿಸಲು ಅದನ್ನು ಬರ್ಬೇಕು. ಯಾರು ಪುಣ್ಯಕರ್ಮ ಮಾಡಿರ್ತಾರೋ ಅವರು ಅದನ್ನು ಭೋಗ್ಸಲು ಮತ್ತೆ ಬರ್ಬೇಕು. ಆದ್ರೆ ಯಾರು ಸತ್ಕರ್ಮ ಮಾಡಿರ್ತಾರಲ್ಲ ಅವ್ರಿಗೆ ಆಪ್ಷನ್, ಬೇಕಾದ್ರೆ ಬರ್ಬೋದು, ಬೇಡಾದ್ರೆ ಬಿಡ್ಬೋದು, ಅವರಿಗೆ ಫುಲ್ ಫ್ರೀಡಮ್. ಆದ್ರೆ ಸತ್ಕರ್ಮ ಅಂದ್ರೆ ಏನ್ ಸರ್? ನೀವು ಇಷ್ಟೆಲ್ಲ ಹೇಳ್ತೀರಿ, ಸತ್ಕರ್ಮ ಅಂದ್ರೆ ಏನು? ಸತ್ಕರ್ಮ ಅಂದ್ರೆ ಅದು ಒಂದು ಮಹತ್ತರವಾದ ಒಂದು ಕೆಲಸ. ಏನಂದ್ರೆ ಸೇವಾ ಮನೋಭಾವ. ಸೇವಾ ಮನೋಭಾವದಿಂದ ಏನು ಕೆಲಸ ಮಾಡ್ತಿರೋ, ಯಾವ ಕೆಲಸದಲ್ಲಿ ನಿನ್ನ ಸ್ವಾರ್ಥ ಇರಲ್ಲೋ, ನಿನಗೆ ಯಾವುದೇ ರೀತಿ ಲಾಭ ಇರಲ್ಲೋ, ಆ ಕೆಲಸ ಮಾಡಿದ್ರೆ ಆ ಕಂಪ್ಲೀಟ್ ಪುಣ್ಯ ಅನ್ನಲ್ಲ, ಅದಕ್ಕೆ ಸತ್ಕರ್ಮ ಅಂತಾರೆ. ಆ ಸತ್ಕರ್ಮದ ಅಕೌಂಟಿಗೆ ಹೋಗ್ಬಿಡುತ್ತೆ. ಈಗ ಒಂದು 10 ಜನಕ್ಕೆ ಧ್ಯಾನ ಕಲಿಸ್ಕೊಡ್ತೀರಿ, ಅವ್ರು ನಿಮ್ಗೇನು ಹಣ ಕೊಡಲ್ಲ, ಏನಾದ್ರೂ ವಸ್ತು ಕೊಡ್ತಾರ, ಏನಾದ್ರು ವಸ್ತು ರೂಪದಲ್ಲಿ ಏನಾದ್ರು ಗಿಫ್ಟ್ ಕೊಡ್ತಾರ? ಏನು ಕೊಡಲ್ಲ. ನೀವೇನ್ ಮಾಡ್ತೀರಿ? ಧ್ಯಾನ ಕಲಿಸ್ತೀರಿ, ಪ್ಯಾಂಪ್ಲೆಟ್ ಕೊಡ್ತೀರಿ, ಧ್ಯಾನ ಪ್ರಚಾರ ಮಾಡ್ತೀರಿ, ಮಾಡ್ರಿ, ಆರೋಗ್ಯವಾಗಿ ನೀವು ಶಕ್ತರಾಗ್ತೀರಿ ಅಂತ ಹೇಳಿ ಬರ್ತೀರಿ. ಇದು ಏನಿದು? ನಿಮ್ಗೆ ಯಾವುದೇ ರೀತಿ ಸ್ವಾರ್ಥವಿಲ್ಲ. ನೀವು ನಿಸ್ವಾರ್ಥದಿಂದ ಮಾಡಿರುವ ಈ ಕರ್ಮ ಸತ್ಕರ್ಮದ ಅಕೌಂಟಿಗೆ ಹೋಗುತ್ತೆ. ಅನ್ನದಾನ ಮಾಡ್ತೀವಿ, ಅನ್ನದಾನ ಮಾಡಿದಾಗ ಆ ವ್ಯಕ್ತಿಗೆ ಊಟ ಮಾಡಿಸಿದಾಗ ಅವನಿಂದ ನನಗೆ ಏನ್ ಲಾಭ ಬರುತ್ತೆ ಅಂತ ನೋಡಲ್ಲ. ಅವನ್ ಚೆನ್ನಾಗಿ ಹೊಟ್ಟೆ ತುಂಬಾ ತಿಂದು ಹೋಗ್ಲಿ, ಧ್ಯಾನ ಮಾಡ್ಲಿ, ಚೆನ್ನಾಗಿ ಅವನ್ ಪ್ರಸಾದ ಸ್ವೀಕಾರ ಮಾಡ್ಲಿ, ಹೋಗ್ಲಿ ಅಂತ ಹೇಳ್ತೀವಿ. ಇದು ಸತ್ಕರ್ಮದ ಅಕೌಂಟಿಗೆ ಆಡ್ ಆಗುತ್ತೆ. ಇಂಥ ಒಂದು ಸತ್ಕರ್ಮದ ಮೀಟರ್ ದೊಡ್ಡದಾಗಿರ್ಬೇಕು. ನೆನ್ಪಿಟ್ಕೊಳ್ಳಿ, ಪಿರಮಿಡ್ ಮಾಸ್ಟರ್ಸು ಈ ಒಂದು ಸತ್ಕರ್ಮ ಕಾರ್ಯದಲ್ಲಿ ಎಲ್ಲರೂ ಪ್ರಸಿದ್ಧರಾಗಿದ್ದಾರೆ. ಸಾಕಷ್ಟು ಪಿರಮಿಡ್ ಮಾಸ್ಟರ್ಸು ಈ ಒಂದು ಕಾರ್ಯದಲ್ಲಿದ್ದಾರೆ. ಹಾಗೆ ನೋಡಿ, ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಪ್ರಸ್ತುತ ಕ್ಷಣ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇದ್ದಾಗ ನೀವು ಇಂಥ ಸತ್ಕಾರ್ಯಗಳು ಅಂದ್ರೆ ಸತ್ಕರ್ಮದ ಕಾರ್ಯಗಳು ಮಾಡಬಹುದು. ನಿಮ್ಗೆ ಯಾಕಂದ್ರೆ ಯಾವುದೇ ರೀತಿ ಲಾಭದ ಬಗ್ಗೆ, ಸ್ವಾರ್ಥದ ಬಗ್ಗೆ ಒಂದು ಕುಹುಕ ಬುದ್ಧಿ ಆಗ್ಲಿ ನಿಮ್ಮಲ್ಲಿ ಉತ್ಪನ್ನ ಆಗಲ್ಲ. ಸೇವಾ ಮನೋಭಾವ ಉತ್ಪನ್ನ ಆಗುತ್ತೆ. ನೀವು ಆವಾಗ ಪ್ರತಿಯೊಂದು ವ್ಯಕ್ತಿಗೆ ಸೇವಾ ಮನೋಭಾವದಿಂದ ಅವರಿಗೆ ನೀವು ಸೇವೆ ಮಾಡೋದಕ್ಕೆ ಶುರು ಮಾಡ್ತೀರಿ. ಇದು ಯಾವಾಗ? ಈ ಕ್ಷಣದಲ್ಲಿ ಜೀವಿಸಿದಾಗ, ನಿಮ್ಮ ಸಲುವಾಗಿ ನೀವು ಜೀವಿಸಿದಾಗ, ನಿಮ್ಮ ಆತ್ಮ ಪರವಾಗಿ ನೀವು ಜೀವಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ. ನೀವು ಭೂತಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಆಲೋಚನೆಯಲ್ಲಿ ಇದ್ದಾಗ ಇಂಥ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಭೂತಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಇದ್ದೋರು ಸದಾ ಭಯ, ಆತಂಕ, ಭೀತಿಯಿಂದನೇ ನರಳುತ್ತಾರೆ ಹೊರತು
ಈ ಸತ್ಕಾರ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಪ್ರತಿ ಒಂದು ವ್ಯಕ್ತಿ ಈ ಭವಿಷ್ಯತ್ತು ಮತ್ತು ಭೂತಕಾಲಕ್ಕೆ ಆಲೋಚನೆ ಮಾಡೋಂತ ಪ್ರವೃತ್ತಿ ಇರುತ್ತೆ. ಯಾರು ಟಾಪ್ ಅಂತ ನಾನು ಹೇಳಲ್ಲ, ಆದ್ರೆ ಧ್ಯಾನಕ್ಕೆ ಬಂದಾಗ ನೀವು ಧ್ಯಾನ ಮಾಡೋ ಸಮಯ ನೀವು ಪ್ರಸ್ತುತ ಕ್ಷಣದಲ್ಲಿರ್ತೀರಿ. ಯಾವುದೇ ರೀತಿ ಆಲೋಚನೆ ಇರಲ್ಲ, ಹಿಂದಿಂದು ಮುಂದಿಂದು ಯಾವುದು ಆಲೋಚನೆ ಇರಲ್ಲ. ಶೂನ್ಯ ಸ್ಥಿತಿಯಲ್ಲಿ ಈ ಕ್ಷಣದಲ್ಲಿ ನೀವು ಆ ಸಮಯವನ್ನು ಕಳಿತೀರಿ. ಅದೇ ಒಂದು ಅಭ್ಯಾಸ ನಿಮ್ಮ ಜೀವನದ ಶೈಲಿ ಆಗುತ್ತೆ. ಪ್ರಸ್ತುತ ಕ್ಷಣದಲ್ಲಿ ಧ್ಯಾನ ಮಾಡುವ ಕ್ಷಣಗಳು ನಿಮಗೆ ಪಾಠ ಕಲಿಸುತ್ತೆ. ನಿಮ್ಮ ಜೀವನ ಈ ಕ್ಷಣದಲ್ಲಿ ಜೀವಿಸ್ಬೇಕು ಅನ್ನೋ ಪಾಠ ಕಲಿಸ್ಕೊಡುತ್ತಾನೆ. ನೋಡಿ, ಅಂದ್ರೆ ಇದನ್ನ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಕಷ್ಟು ಮಾಸ್ಟರ್ಸ್ ಧ್ಯಾನ ಮಾಡ್ತಾ ಇರ್ತಾರೆ, ಪ್ರಚಾರ ಮಾಡ್ತಾ ಇರ್ತಾರೆ, ಆದ್ರೂ ಅವರಲ್ಲಿ ಭಯ ಬಹಳ ಇರುತ್ತೆ, ಆದ್ರೂ ಅವರಲ್ಲಿ ಆತಂಕ ಬಹಳ ಇರುತ್ತೆ. ಅದು ನೀವು ಇಟ್ಕೋಬೇಡಿ, ಅದನ್ನ ಬಿಟ್ಬಿಡಿ, ಅದನ್ನ ರಿಲೀಸ್ ಮಾಡಿ. ಬಿಟ್ಬಿಡಿ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ಬೇಡ್ರಿ, ಅದನ್ನ ಬ್ಲಾಕ್ ಮಾಡಬೇಡಿ, ರಿಲೀಸ್ ಮಾಡಿ. ಬ್ಲಾಕ್ ಮಾಡಿದಾಗ ಅದು ಜ್ವಾಲಾಮುಖಿಯಾಗಿ ಯಾವಾಗ ಹೊರಗೆ ಬರುತ್ತೋ ಗೊತ್ತಿಲ್ಲ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ರಿಲೀಸ್ ಮಾಡಿದಾಗ ನಿಮ್ಮಿಂದ ದೂರ ಆಗುತ್ತೆ. ಈಗ ನಾನು ನನ್ನ ವೈಯಕ್ತಿಕ ಒಂದು ಅನುಭವ ಹೇಳ್ತೀನಿ. ಏನು ಅಂತ, ಈ ಒಂದು ನಿನ್ನೆ ಮೊನ್ನೆಯಲ್ಲಿ ನಾನು ಎದುರಾದ ಒಂದು ಘಟನೆಯನ್ನು ನಾನು ಹೇಳ್ತೀನಿ. 28ನೇ ತಾರೀಕಿಗೆ ನಮ್ಮ ತಂದೆ ಮನೆಯಲ್ಲೇ ಬಿದ್ಬಿಟ್ರು. ಅವರಿಗೆ ಫ್ರಾಕ್ಚರ್ ಆಗಿದೆ ಅಂತ ಗೊತ್ತಿಲ್ಲ. ನಾವು ಯಾಕೋ ಕಾಲ್ ನೋವು ಅಂತ ಇದ್ರು. ಇಲ್ಲಿ ತೊಡೆ ಮತ್ತು ಹಿಪ್ ಕನೆಕ್ಷನ್ ಆ ಏರಿಯಾದಲ್ಲಿ ಬಹಳ ಪೇನ್ ಅಂತ ಇದ್ರು. ನಾವು ಬೆಡ್ ಮೇಲೆ ಮಲ್ಸಿದ್ವಿ. ಒನ್ ಡೇ ಮೆಡಿಕೇಶನ್ಸ್ ಕೊಟ್ವಿ. ಅವರು ಸ್ವಲ್ಪ ಎದ್ದು ಕೂಡೋದು, ಸೈಡ್ ಸರ್ಕೊಳೋದೆಲ್ಲ ಮಾಡ್ತಾ ಇದ್ರು. ಹಂಗಾಗಿ ನಾವು ಫ್ರಾಕ್ಚರ್ ಆಗಿರಲ್ಲ, ಏನೋ ಪೆಟ್ಟು ಬಿದ್ದಿದೆ ಅಂತ ಅನ್ಕೊಂಡ ತಕ್ಷಣ, ಆದ್ರೆ 2 ದಿವಸ ಆದ ನಂತರ ಅವರಿಗೆ ಫುಡ್ ಕಟ್ ಆಯ್ತು. ಅಂದ್ರೆ ಫುಡ್ ಬಹಳ ಇಂಟೆಕ್ ಕಡಿಮೆ ಆಗ್ಬಿಡ್ತು. ನಾವು ಇಮಿಡಿಯೇಟ್ ಹಾಸ್ಪಿಟಲೈಸೇಷನ್ ಮಾಡಿದ್ವಿ. ಹಾಸ್ಪಿಟಲೈಸೇಷನ್ ಮಾಡಿ ಅಲ್ಲಿ ಎಕ್ಸ್ರೇ ಮಾಡಿದಾಗ ಅವರಿಗೆ ಫ್ರಾಕ್ಚರ್ ಆಗಿತ್ತು. ನಂದು ಕ್ಲಾಸು ಆಲ್ರೆಡಿ ಫಿಕ್ಸ್ ಆಗಿತ್ತು. ಸಡನ್ಲಿ ನನಗೇನ್ ಥಾಟ್ ಬಂತು, ಕ್ಲಾಸ್ನ ಕ್ಯಾನ್ಸಲ್ ಮಾಡ್ಬಿಡೋಣಪ್ಪ ಅಂತ ಫಸ್ಟ್ ಬಂದಿದ್ದಾರೆ. ಆಮೇಲೆ ನೋಡಿ, ಒಂದು ಮೆಡಿಟೇಟರ್ಸಿಗೆ ಒಂದು ವರ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇಮಿಡಿಯೇಟ್ಲಿ ಕೌಂಟರ್ ಥಾಟ್ ಏನ್ ಬಂತು, ಏನೇ ಆಗ್ಲಿ ಕ್ಲಾಸ್ ಕ್ಯಾನ್ಸಲ್ ಮಾಡೋದ್ ಬೇಡ, ಅಷ್ಟ್ರೊಳಗೆ ಎಲ್ಲಾ ಮಾಸ್ಟರ್ಸ್ ಸರಿ ಮಾಡ್ತಾರೆ ಅಂತೇಳಿ ನಾನು ಮೇಡಮ್ ಕಡೆ ನಾನು ಏನೂ ಮಾತಾಡ್ಲಿಲ್ಲ. ಮೊನ್ನೆನೂ ಮೇಡಮ್ ನನಗೆ ಹೇಳಿದ್ರು, ಸರ್ ನಿಮ್ ಕ್ಲಾಸ್ ಇದೆ ಅಂತ. ನಿನ್ನೆ ನನಗೆ ನಿಮ್ಮ ಮಹಾವತಾರ್ ಫೌಂಡೇಶನ್ ಇಂದ ಒಬ್ಬ ಮೇಡಮ್, ಅವ್ರ ಹೆಸರು ನೆನಪಾಗ್ತಾ ಇಲ್ಲ, ಅವ್ರು ಕಾಲ್ ಮಾಡಿದ್ರು, ಸರ್ ನಿಮ್ ಬೆಳಿಗ್ಗೆ ಕ್ಲಾಸ್ ಇದೆ ಅಂತ. ಅವ್ರು ಮಾಡಿದಾಗ ನಾನು ಆಸ್ಪತ್ರೆಯಲ್ಲೇ ಇದ್ದೆ, ಸರ್ಜರಿ ನಡೀತಾ ಇತ್ತು. ಬಂದಿದ್ದು ಸರ್ಜರಿ ನಡೀತು, ಮತ್ತೆ ಅವ್ರಿಗೆ ICUನಿಗೆ ಶಿಫ್ಟ್ ಮಾಡಿದ್ವಿ. ರಾತ್ರಿ 10:30 11 ಗಂಟೆಗೆ ವಾಪಸ್ ಬಂದ್ವಿ. ಈಗ ನಂದು 5 ರಿಂದ 6 ಗಂಟೆ ಇನ್ನೊಂದು ಕ್ಲಾಸ್ ಇತ್ತು ನಂದು ಆಂಧ್ರದಲ್ಲಿ. ಅದಾದ ನಂತರ ಇಲ್ಲಿ 6:30 ನನ್ ಕ್ಲಾಸ್ ಇತ್ತು. ಎಲ್ಲ ಚೆನ್ನಾಗಾಯ್ತು, ಸರ್ಜರಿ ಚೆನ್ನಾಗಾಯ್ತು, ರಿಸ್ಕ್ ಇಲ್ಲ. ನಮ್ಮ ಫಾದರ್ನ ನಾವು ಶಿಫ್ಟ್ ಮಾಡಿದ್ವಿ ICUಗೆ. ಅವ್ರದ್ದು ಮೆಡಿಕೇಶನ್ ನಡೀತಾ ಇದೆ. ನಾನು ಯಾಕೆ ಈ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಧೈರ್ಯದಿಂದ ಧ್ಯಾನ ಸಾಧನೆ ಮಾಡ್ರಿ, ಧ್ಯಾನ ಪ್ರಚಾರ ಮಾಡ್ರಿ. ಆ ಮಾಡೋಬೇಕಾದ್ರೆ ನಿಮಗೆ ಚಾಲೆಂಜಸ್ ಬಂದೇ ಬರುತ್ತೆ. ಆ ಚಾಲೆಂಜಸ್ ಬಂದಾಗ ನಿಮಗೆ ಸಪೋರ್ಟಿವ್ ಆಗಿ ಮಾಸ್ಟರ್ಸ್ ಇರ್ತಾರೆ. ನೋಡಿ, ಹಾಸ್ಪಿಟಲ್ನು ಚೆನ್ನಾಗಿರೋ ಹಾಸ್ಪಿಟಲ್ಲೇ ನಾವು ನಮ್ಮ ತಂದೆನ ಅಡ್ಮಿಟ್ ಮಾಡಿದ್ವಿ. ಅದೇ ರೀತಿ ಸರ್ಜನ್ ಬಹಳ ಚೆನ್ನಾಗಿರೋರು, ನಗು ಮುಖದವರು ಮತ್ತು ಬಹಳ ಅನುಭವಸ್ಥರು
ಸರ್ಜನೆ ನಮಗೆ ಕನೆಕ್ಟ್ ಆದ್ರು, ಒಳ್ಳೆ ಚೆನ್ನಾಗೆ ಆಪರೇಷನ್ ಆಯ್ತು. ಅಂದ್ರೆ ನಮ್ಮಲ್ಲಿ ಒಂದು ದೃಢವಾದ ನಿರ್ಧಾರ ಇದ್ದಾಗ ಎಲ್ಲವೂ ನಮಗೆ ಮಾಸ್ಟರ್ಸ್ ಸಪೋರ್ಟ್ ಮಾಡ್ತಾರೆ. ನಾವು ಈ ಕ್ಷಣದಲ್ಲಿ ಜೀವಿಸಿ ಧ್ಯಾನ ಸಾಧನೆ, ಧ್ಯಾನ ಪ್ರಚಾರಕ್ಕೋಸ್ಕರ ನಾವು ಜೀವಿಸಿದಾಗ ನಮ್ಮ ವೈಯಕ್ತಿಕ ಜೀವನದಲ್ಲಿ ಎಲ್ಲ ಸಪೋರ್ಟ್ ಬರುತ್ತೆ. ಆದ್ರೆ ನಾನು ಈ ವಿಷಯನ ನಿಮಗೆ ಯಾಕೆ ಹೇಳಿದೆ ಅಂತಂದ್ರೆ, ಯಾಕಂದ್ರೆ ಬಹಳಷ್ಟು ಮಾಸ್ಟರ್ಸ್ ಅನ್ಕೊಳ್ತಿರ್ತಾರೆ, ಇಲ್ಲ ಆ ಮಾಸ್ಟರ್ ಆರಾಮ್ ಇರ್ತಾರೆ ಬಿಡಪ್ಪ, ಅವ್ರೇನಪ್ಪ ಆನ್ಲೈನ್ ಅಲ್ಲಿ ಹೇಳ್ಬಿಡ್ತಾರೆ ಹೋಗ್ಬಿಡ್ತಾರೆ, ಅವ್ರ ಜೀವನ ಆರಾಮಿದೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ ಅಂತ. ಪ್ರತಿಯೊಬ್ರು ಜೀವನದಲ್ಲಿ ಚಾಲೆಂಜಸ್ ಬರುತ್ತೆ ಮಾಸ್ಟರ್ಸ್. ನಮ್ಮ ಜೀವನದಲ್ಲಿನೂ ಸಾಕಷ್ಟು ಚಾಲೆಂಜಸ್ ಬಂದಿದೆ. ಆ ಸಾಕಷ್ಟು ಚಾಲೆಂಜಸ್ ಅಲ್ಲಿ ನಾವು ಕಲಿತಾ ಬಂದಿದ್ದೀವಿ. ಪ್ರತಿಯೊಂದು ಚಾಲೆಂಜ್ ನಮಗೊಂದು ಪಾಠ ಕಲಿಸುತ್ತೆ. ಪ್ರತಿಯೊಂದು ಚಾಲೆಂಜಸ್ ನಮಗೊಂದು ಜ್ಞಾನ ಕೊಡುತ್ತೆ. ನಮಗೆ ಮುಂದೆ ಹೋಗೋದಕ್ಕೆ ಒಂದು ಬುನಾದಿ ಕಲ್ಲಾಗುತ್ತೆ. ಭದ್ರವಾಗಿ ನಾವು ಜೀವನ ಮಾಡೋದಕ್ಕೆ ಒಂದು ಬುನಾದಿ ಕಲ್ಲಾಗುತ್ತೆ. ಪ್ರತಿಯೊಂದು ಚಾಲೆಂಜಸ್ ಈಸ್ ಎ ಒಂದು ಏನಂತಾರಲ್ಲ, ಒಂದು ಬುನಾದಿಯ ಒಂದು ಕಲ್ಲಾಗಿ, ಎವ್ರಿ ಚಾಲೆಂಜಸ್ ಈಸ್ ಎ ಫೌಂಡೇಶನ್ ಸ್ಟೋನ್ ಫಾರ್ ಯುವರ್ ಲೈಫ್ ಸ್ಟೈಲ್. ನೀವು ಮಾಡೋ ಜೀವನದ ಶೈಲಿಗೆ ಒಂದು ಭದ್ರ ಬುನಾದಿ ಆಗುತ್ತೆ. ಅದಕ್ಕೆ ಯಾವುದೇ ರೀತಿ ಧೈರ್ಯಗೆಡಬೇಡಿ. ನೀವು ನಿಮ್ಮ ಚಾಲೆಂಜಸ್ ನ ಸಪೋರ್ಟ್ ಅಂದ್ರೆ ಮನಸ್ಪೂರ್ವಕವಾಗಿ ಅಕ್ಸೆಪ್ಟ್ ಮಾಡಿ ಮಾಸ್ಟರ್ಸ್ ಮೇಲೆ ಹಾಕಿ ನೀವು ಜೀವನ ಮಾಡಿ ನೀವು ಅದ್ಭುತವಾಗಿ ಮುಂದೆ ಸಾಗ್ಬೋದು. ಅದಕ್ಕೆ ನಿನ್ನೆ ಮೊನ್ನೆ ಆದ ನನ್ನ ಘಟನೆ, ನನ್ನ ತಂದೆಯವ್ರ ಜೊತೆಗೆ ಆಗಿರೋ ನಾನು ಪ್ಯಾನಿಕ್ ಆಗ ಪರಿಸ್ಥಿತಿಯಲ್ಲಿ ನಾನು ಪ್ಯಾನಿಕ್ ಆಗ್ಲಿಲ್ಲ. ನನಗೆ ಯಾರೋ ಒಬ್ರು ಸಜೆಷನ್ ಕೊಟ್ರು, ಯಾರೋ ಒಬ್ರು ಹೆಲ್ಪ್ ಮಾಡಿದ್ರು, ಯಾರೋ ಒಬ್ರು ಕರೆಕ್ಟ್ ವೇನಲ್ಲಿ ತಗೊಂಡೋದ್ರು. ಅಂದ್ರೆ ನನಗೆ ಅರ್ಥ ಆಯ್ತು, ಪತ್ರಿ ಸರ್ ಕಾನ್ಶಿಯಸ್, ಮಾಸ್ಟರ್ಸ್ ಕಾನ್ಶಿಯಸ್ ಯಾರ ಮುಖಾಂತರನು ಕೆಲಸ ಮಾಡ್ತಾ ಇದೆ. ಕೊನೆಗೆ ನಾನು ಇನ್ನೊಂದು ಕತೆ ಹೇಳಿ ಇವತ್ತಿನ ಕ್ಲಾಸ್ ಅನ್ನು ಮುಗಿಸೋಣ. ಒಬ್ಬ ಯೋಗಿ ಇರ್ತಾನೆ. ಅವನು ಸಾಕಷ್ಟು ಜ್ಞಾನ ಕಲ್ತ್ಕೊಂಡಿರ್ತಾನೆ, ಸಾಕಷ್ಟು ವಿದ್ಯಾಭ್ಯಾಸ ಕಲ್ತ್ಕೊಂಡಿರ್ತಾನೆ. ಅವರ ಗುರುವಿಗೆ, ನನಗೆ ಇನ್ನ ಹೆಚ್ಚು ಜ್ಞಾನ ಬೇಕು, ಇನ್ನ ಹೆಚ್ಚು ಜ್ಞಾನ ಪಡ್ಕೋಬೇಕು, ನನಗೆ ಮಾರ್ಗದರ್ಶನ ಮಾಡ್ರಿ ಅಂತ ಹೇಳ್ತಾನೆ. ಅವಾಗ ಗುರು ಹೇಳ್ತಾನೆ, ಇಲ್ಲ, ನೀನು ಇನ್ನ ಹೆಚ್ಚು ಜ್ಞಾನ ಪಡ್ಕೋಬೇಕು, ಆದ್ರೆ ಸ್ವಲ್ಪ ಬಹಳ ಕಷ್ಟ ಇದೆ, ಅದು ಮಾಡ್ತೀಯಾ ಅಂತ ಕೇಳ್ತಾನೆ. ಅದೆಷ್ಟೇ ಕಷ್ಟ ಇರ್ಲಿ, ಯಾವ್ದ ಶಿಖರದಲ್ಲಿ ಇರ್ಲಿ, ಯಾರನ್ನ ಮೀಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳ್ರಿ ಅಂತ ಶಿಷ್ಯ ಹೇಳ್ತಾನೆ. ಆವಾಗ ಗುರು ಹೇಳ್ತಾನೆ, ಅದು ಒಂದು ಬಹಳ ಎತ್ತರವಾದ ಶಿಖರ ಇದೆ, ಅಲ್ಲಿ ಒಬ್ಬ ಗುರು ಇದ್ದಾರೆ, ಅಲ್ಲಿ ನೀನು ಅಷ್ಟು ಶಿಖರ ಎತ್ತರದಾಗ ಹೋದ್ರೂ ಅವರಲ್ಲಿ ನೀವು ಒಂದೇ ಪ್ರಶ್ನೆ ಕೇಳಬೇಕು. ಒಂದೇ ಪ್ರಶ್ನೆ ಕೇಳಕ್ಕೆ ನಿನಗೆ ಅವಕಾಶ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ರೆ ಮತ್ತೆ ಕೆಳಗ್ ಬರ್ಬೇಕು, ನೀನು ಮತ್ತೆ ಆ ಶಿಖರನ ಹತ್ತಬೇಕು, ಇನ್ನೊಂದು ಪ್ರಶ್ನೆ ಕೇಳಬೇಕು. ಇದು ರೂಲ್. ನಿನಗೆ ಪಾಠ್ಸಕ್ ಆಗುತ್ತಾ ಅಂತ. ಇಲ್ಲ, ಖಂಡಿತ ನಾನು ಹೋಗ್ತೀನಿ, ಅದೇನೇ ಕಷ್ಟ ಬರ್ಲಿ ಅಂತೇಳಿ ಕಷ್ಟ ಬಿದ್ದು ಪರ್ವತ ಹತ್ಕೊಂಡು ಆ ಎತ್ತರ ಶಿಖರವನ್ನು ಹತ್ಕೊಂಡು ಹೋಗ್ತಾನೆ. ಇನ್ನೇನು ಕೊನೆಯ ಶಿಖರಕ್ಕೆ ಬರ್ಬೇಕು, ಮ್ಯಾಲ್ ಹತ್ತಾನೆ. ಎದುರಿಗೆ ನೋಡ್ತಾನೆ, ಒಂದು ಸುಂದರವಾದ ಯುವತಿ ಧ್ಯಾನಸ್ಥದಲ್ಲಿ ಕೂರ್ತಿದ್ದಾಳೆ. ಬಹಳ ಸುಂದರವಾಗಿದ್ದು. ಆಕಿನ ನೋಡಿ ಎಲ್ಲವನ್ನು ಮರೆತು ಏನಂತ ಕೇಳ್ತಾನ, ಆರ್ ಯು ಮ್ಯಾರಿಡ್ ಅಂತ ಕೇಳ್ತಾನ. ನೋಡ್ರಿ, ಅವನ್ ಕೇಳಿದ್ದೇನ, ಆರ್ ಯು ಮ್ಯಾರಿಡ್ ಅಂತ ಕೇಳ್ತಾನ. ಮದುವೆ ಆಗಿದೆಯಾ ನಿನಗೆ ಅಂತ ಕೇಳ್ತಾನೆ. ಅವನಷ್ಟೆಲ್ಲಾ ಕಷ್ಟಪಟ್ಟು ಬಂದು ಎಲ್ಲಾ ಮಾಡಿ ಒಂದು ಸುಂದರವಾದ ಹುಡುಗಿ ನೋಡಿದ ತಕ್ಷಣ ಅವನು ಕೇಳಬೇಕಾದ ಪ್ರಶ್ನೆಗಳೆಲ್ಲ ಮರ್ತು ಅವನು
ಮದುವೆ ಆಗಿದೆಯಾ ಅಂತ ಕೇಳ್ದ, ಒಂದು ಪ್ರಶ್ನೆ ಕೇಳ್ದ, ಅಲ್ಲಿಗೆ ಒಂದು ಕ್ಲೋಸ್, ಮತ್ತೆ ವಾಪಸ್ ಹೋಗ್ಬೇಕ. ಅಂದ್ರೆ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮೇಲಿಂದ ಏನೇನೋ ಚಾಲೆಂಜಸ್, ಏನೇನೋ ಕಾರ್ಯ ಮಾಡ್ಬೇಕು ಅಂತೇಳಿ ಈ ಭೂಲೋಕಕ್ಕೆ ಬರ್ತೀವಿ. ಆದ್ರೆ ನಾವು ಯಾವ್ದೋ ಒಂದು ಮಾಯದಲ್ಲಿ ಸಿಲುಕೊಂಡು ಮತ್ತೆ ವಾಪಸ್ ಹೋಗ್ತೀವಿ, ಮತ್ತೆ ಬರ್ತೀವಿ. ಆ ಒಂದು ಶಿಷ್ಯನ ಕತಿ ನಮ್ ಕತಿ ಆಗಿದೆ. ಅದಕ್ಕೆ ಈ ಕ್ಷಣದಲ್ಲಿ ಜೀವಿಸ್ರಿ, ಹ್ಯಾಪಿ ನೌ ಇಯರ್. ಮತ್ತು ಈ ಕ್ಷಣದಲ್ಲಿ ಜೀವಿಸ್ತಾ ಆ ಶಿಷ್ಯನ ಹಾಗೆ ನಾವು ಆಗೋದ್ ಬೇಡ, ಆ ಮಾಯಲೋಕದಲ್ಲಿ ಸಿಲುಕೋದ್ ಬೇಡ. ನಾವು ಅದ್ಭುತವಾಗಿ ಅಜ್ಞಾನವನ್ನು ಹರಿದು ಕುಡಿದು ಅಜ್ಞಾನದಿಂದ ಆತ್ಮಪರವಾಗಿ ಜೀವನ ಮಾಡಿದಾಗ ನಾವು ಯಾವ್ದ್ರ ಸಲುವಾಗಿ ಬಂದೀವೋ ಅದನ್ನ ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಎಲ್ಲಾ ರೀತಿಯಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನನಗೆ ಅವಕಾಶ ಕೊಟ್ಟಿರುವ ಮಹಾವತಾರ್ ಫೌಂಡೇಶನ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತೆ ಇಷ್ಟೊತ್ತು ಸಮಾಧಾನದಿಂದ ನೀವು ಕೇಳಿದರ ಎಲ್ಲಾ ಧ್ಯಾನ ಬಂಧುಗಳಿಗೆ, ಧ್ಯಾನ ಮಿತ್ರರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್.